ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ಸರ್ ನಮಗೊಂದು ಟಾಟಾ ಎಸಿ ಗೂಡ್ಸ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ, ಚೌಕ್ ಲೈಟಿಂದು ಎಚ್ ಟಿ. ಹ್ಞೂ ಸರ್. ಸರ್ ಏನೈತ್ರಿ ಮಾಡಲು ಗಾಡಿ? 2017 ಐತೆ ಸರ್. 2017 ಮಾಡಲ್ ಐತ್ರಿ. ಹ್ಞೂ ಸರ್. ಓಕೆ. ತಾವು ಓನರ್ ಎಷ್ಟಾಗಿರ ಈ ಗಾಡಿಗೆ? ಸಿಂಗಲ್ ಓನರ್ ಸರ್. ತಾವು ಸಿಂಗಲ್ ಓನರು. ಗಾಡಿ ಯಾರು ತೊಗೊಂತಾರೆ ನಿಮ್ಮದು ಅವರು ಸೆಕೆಂಡ್ ಓನರ್ ಆಗ್ತಾರೆ ರೀ. ಹ್ಞೂ ಸರ್. ಸರ್ ರನ್ನಿಂಗಲ್ಲಿ ಎಷ್ಟು ಓಡೈತ್ರಿ ತಮ್ಮ ಕೈಯಾಗ ಕಿಲೋಮೀಟ್ರು? ಸರ್ 95,000 ಹೊಡೈತಿ. 95,000 ಓಡಿರೋದು ಜೆನ್ಯೂನ್ ರನ್ನಿಂಗ್ ಓಡೈತ್ರಿ? ಮೀಟ್ರ್ ಚಲ್ತಿನೇ ಐತ್ರಿ ಇನ್ನೂವರೆಗೂ? ಮೀಟ್ರ್ ಚಾಲ್ತಿ ಐತ್ರಿ, ಜೆನ್ಯೂನ್ ಶೋರೂಮ್ ಹಿಸ್ಟ್ರಿ ಐತೆ ಸರ್. ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇಟ್ಕೊಂಡಿರಿ ಸರ್ ತಾವು? ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೇಪ್ನಿ 5 ಟೈರ್ ಕೂಡ? 5 ಟೈರ್ ಒಂದು 70% ಅದಾವೆ ಸರ್. ಓಕೆ. ಗಾಡಿ ಇಂಜನ್ ಕಂಡೀಷನ್ನು, ಗಾಡಿ ಬಾಡಿ ಏನಪ್ಪಲ್ಲ ಅದು ಕೂಡ ಯಾವ ಥರ ಇಟ್ಕೊಂಡಿರಿ? ಸರ್ ಹೌದಾ ಹೋಗಿತ್ತು ರೀ, ಹೌದಾ ಹೊಸ ಶೋರೂಮ್ದಿಂದ 28,000 ರೂಪಾಯಿ ಕೊಟ್ಟು ತೊಗೊಂಬಂದು ಹಾಕಿದ್ದೀನಿ ಸರ್. ಹಾಂ ರೀ. ₹1 ಬೌಡ್ಯಾಗ ಇಂಜಿನ್ದಾಗ ₹1 ಕೆಲಸ ಇಲ್ಲ ಸರ್. ತೊಗೊಂಡು ಆರಾಮಾಗಿ ಓಡಿಸ್ಬೋದು. ಇಂಜನ್ ಶಿವಲ್ಡ್ ಇಂಜನ್ ಐತ್ರಿ? ಮೆಕ್ಯಾನಿಕಲ್ ಕೆಲಸ ಆಗೈತ್ರಿ? ಶೂಡ್ ಇಂಜನ್ ಐತೆ ಸರ್. ಓಕೆ. ಹಿಂದ್ಗಡೆ ಏನೈತ್ರಿ ತೊಟ್ಟಿ ನಿಮ್ಮದು ಎಲ್ಲ ಹೋಗಿರೋ ತೊಟ್ಟಿ, ಇವಾಗ ಹೊಸದು ಹಾಕ್ಸಿದ್ರೆ ತಾವು 28,000 ರೂಪಾಯಿ ಖರ್ಚು ಮಾಡಿ? ಹ್ಞೂ ಸರ್. ಓಕೆ. ತೊಟ್ಟಿನೂ ನೋಡ್ಲಿಕ್ಕೆ ಹೊಸ ಸಿಗ್ತೈತೆ ರೀ ಅವ್ರಿಗೆ? ಹ್ಞೂ ಸರ್. ಇವಾಗ ಗಾಡಿ ಏನು ಸಂಪೂರ್ಣ ರೀಪೇಂಟ್ ಆಗೈತ್ರೋ ಏನು ಕಂಪ್ನಿ ಏನು ಪೇಂಟ್ ಬಂದೈತಿ ಅದೇ ಇಟ್ಟಿದ್ದಾರೆ ಆ್ಯಸ್ ಇಟ್ ಈಸ್? ಎಲ್ಲ ಕಂಪ್ನಿದೇನೆ ಪೇಂಟ್ ಐತಲ್ಲ, ಕಂಪ್ನಿದೇನೆ ಐತೆ ಸರ್. ಕಂಪ್ನಿ ಪೇಂಟೇ ಇಟ್ಟಿರಿ? ಹಾಂ. ಏನು ಕೊಡ್ತೈತ್ರಿ ಸರ್ ತಮ್ಮ ಕೈಯಾಗ ಮೈಲೇಜು? ಒಂದು 17-18 ಕೊಡ್ತದೆ ಸರ್. ಓಕೆ ರೀ ಸರ್. ಗಾಡಿಗೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತ್ರಿ? ಎಫ್ ಸಿ ಇನ್ಸೂರೆನ್ಸ್? ಸರ್ ಯಾರು ತೊಗೋತಾರೋ ಅವ್ರಿಗೆ ಫ್ರೆಶ್ ಮಾಡಿ ಕೊಡ್ತೀನಿ. ಪ್ರೆಸ್ ಮಾಡಿ ಕೊಡ್ತೀರಿ? ಗ್ಲಾಪ್ಸ್ ಆಗೈತೇನು ರೀ? ಹ್ಞೂ ಸರ್. ಓಕೆ. ಗಾಡಿ ಒಳಗೆ ಏನಾದರೂ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿರೇನು ರೀ? ಇಲ್ಲ ಸರ್. ಸಿಸ್ಟಮ್ ಮತ್ತು ಈ ಥರ ಏನೂ ಇಲ್ಲ ರೀ? ಆ ಥರ ಏನಿಲ್ಲ ಸರ್. ಓಕೆ. ಫುಲ್ ಕ್ಯಾಶ್ದಾಗೆ ಐತ್ರಿ ವೆಹಿಕಲ್ ಮಾತ್ರ? ಹಾಂ, ಫುಲ್ ಕ್ಯಾಶ್ ಐತೆ ಸರ್. ಲೋನು ಮತ್ತು ಆಪ್ಷನ್ ಐತೆ ಸರ್. ಲೋನ್ ಆಪ್ಷನ್ಸು ಕೊಡ್ತೀರಿ? ಹಾಂ, ಕೊಡ್ತೇವೆ ರೀ. ಓಕೆ. ಈಗ ನಿಮ್ಮದು ಈ ಗಾಡಿ ಏನು ತೊಗೊಂತಾರಲ್ಲ ಕಸ್ಟಮರು, ಅವ್ರಿಗೆ ಏನೂ ₹1 ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ. ಆರಾಮಾಗಿ ತೊಗೊಂಡ್ಬಿಟ್ಟು ಅವರು ಬಿಸ್ನೆಸ್ ಪರ್ಪಸಿಗೆ ಆಗಿರ್ಬೋದು ಮತ್ತು ಹೊಲಕ್ಕೆ ಏನಾದರೂ ಆಳು ಬಿಡೋದೇನು ಇರ್ತೈತಲ್ಲ, ಈ ಥರ ಕೆಲಸಕ್ಕಾದ್ರೂ ಅವ್ರು ಯೂಸ್ ಮಾಡ್ಕೋಬೋದು. ಅಷ್ಟಂತೂ ಕಂಡೀಷನ್ ಐತ್ರಿ? ಹ್ಞೂ ಸರ್. ₹1 ಕೆಲಸ ಇಲ್ಲ, ಬೇಕಾದ್ರೆ ಆರಾಮ್ ತೊಗೊಂಡು ಓಡಿಸ್ಕೋಬೋದು ಸರ್. ಓಕೆ. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್ ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಜು? ಸರ್ ನಾವು 3,10,000 ರೂಪಾಯಿ ಹೇಳತ್ತವ್ರಿ ಸರ್. ಹಾಂ ರೀ. ಒಂದು 2.90 ಬಂದ್ರೆ ಕೊಡ್ತೇವೆ ರೀ. ಮಾಡಲ್ಲ 2017 ಐತ್ರಿ. ತಾವು ಓನರ್ ಕೂಡ ಸಿಂಗಲ್ಲೇ ಓನರ್ ಇದ್ದೀರಾ. ಗಾಡಿ ಯಾರು ತೊಗೊಂತಾರ ಅವರು ಎರಡೇ ಓನರ್ ಆಗಿದ್ರು ಕೂಡ ತಾವು ಹೇಳಕತ್ತಿದ ರೇಟು 3,10,000 ಹೇಳಕತ್ತೀರಿ. ನಮ್ಮ ಕಡೆಯಿಂದ ಬಂದವ್ರಿಗೆ 2,90,000 ತಾವು ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ? 20,000 ಹ್ಞೂ ಸರ್. ಡಿಸ್ಕೌಂಟ್ ಕೂಡ. ಹೌದಾ? ಹಾಂ ಸರ್. ಓಕೆ. 2.90 ಫೈನಲ್ ರೇಟ್ ಆಗುತ್ತಾ ಸರ್? ಇನ್ನು ಹತ್ತಿರ ಬಂದಾಗ ಇದರಲ್ಲೂ ಕೂಡ ಏನಾದರೂ ಸರ್ ಮಾಡಿ ಕೊಡ್ತೀರಾ? ಇನ್ನಷ್ಟು ಹತ್ತಿರ ಬಂದ್ರೆ ಒಂದು ಸ್ವಲ್ಪ ಸಬ್ಸಿಡಿ ಕೊಡ್ತೇನೆ ಸರ್. ಮತ್ತು ಡಾಕ್ಯುಮೆಂಟ್ಸ್ ಕೂಡ ತಾವೇ ಪ್ರೆಸ್ ಮಾಡಿ ಕೊಡ್ತೀರಾ? ಫ್ರೆಶ್ ಮಾಡಿ ಕೊಡ್ತೇವೆ. ಓಕೆ ರೀ. ಲೊಕೇಶನ್ ಸರ್ ಗಾಡಿ ಇರೋದು ಇದು? ಸರ್ ಬೆಳಗಾಂ ಡಿಸ್ಟಿಕ್ MK ಹುಬ್ಳಿ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತ್ರಿ? ಹಾಂ, ಇದೆ ಸರ್. ಓಕೆ. ಅಪ್ಡೇಟ್ ಮಾಡಿರ್ತೀವಿ ರೀ. ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ ಸರ್. ಥ್ಯಾಂಕ್ ಯು ರೀ ಸರ್. ಥ್ಯಾಂಕ್ ಯು.